ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 2ನೇ ದಿನ ಕೌರವ ವ್ಯೂಹ ರಚನೆ ಮತ್ತು ಅರ್ಜುನ ಮತ್ತು ಭೀಷ್ಮರ ಯುದ್ಧ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಸಂಜಯ್ ಹೇಳ್ತಾನೆ, ನಿಮ್ಮ ಪಕ್ಷದ ಯೋಧರೆಲ್ಲರೂ ಕೂಡ ಯುದ್ಧಕ್ಕಾಗಿ ತಯಾರಾದರು, ಮತ್ತೆ ಬಹಳ ಆನಂದದಿಂದ ಶಂಖವನ್ನ ಊದ್ತಾರೆ, ಮತ್ತೆ ಸಿಂಹನಾದವನ್ನು ಕೂಡ ಮಾಡ್ತಾರೆ. ಇದರಿಂದ ಏನಾಯ್ತು, ಈ ರೀತಿ ಹರ್ಷದಿಂದ ತುಂಬಿರುವಂತ ಸೈನಿಕರ ಸಿಂಹನಾದವನ್ನ ಕೇಳಿ ಕೌರವರ ಪಿತಾಮಹರಾದಂತಹ ಭೀಷ್ಮರು ಕೂಡ ಸಿಂಹರ ಹಾಗೆ ಗರ್ಜನೆ ಮಾಡ್ತಾ ಉಚ್ಚ ಸ್ವರದಲ್ಲಿ ಶಂಖವನ್ನ ಊದ್ತಾರೆ. ಆಮೇಲೆ ಶತ್ರುಗಳೂ ಕೂಡ ಅನೇಕ ರೀತಿಯ ಶಂಖ, ಬೇರಿ, ಆನಕ ಈ ರೀತಿ ಬೇಕಾದಷ್ಟು ವಾದ್ಯಗಳನ್ನೆಲ್ಲ ಬಾರಿಸ್ತಾರೆ. ಅವರ ತುಮುಲವಾದಂತಹ ಧ್ವನಿ ಇದೆಯಲ್ಲ, ಅದು ಎಲ್ಲ ಕಡೆನೂ ಮೊಳಗೋದಕ್ಕೆ ಶುರುವಾಗುತ್ತೆ. ಶ್ರೀಕೃಷ್ಣ, ಅರ್ಜುನ, ಭೀಮಸೇನ, ಯುಧಿಷ್ಠಿರ, ನಕುಲ ಮತ್ತೆ ಸಹದೇವ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಶಂಖಗಳನ್ನು ಊದ್ತಾರೆ. ಮತ್ತೆ ಕಾಶಿರಾಜ, ಶೈಬ್ಯ, ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಸಾತ್ಯಕಿ, ಪಾಂಚಾಲ ದೇಶೀಯ ವೀರರು ಮತ್ತೆ ದ್ರೌಪದಿಯ ಮಕ್ಕಳು ಕೂಡ ತಮ್ಮ ತಮ್ಮ ದೊಡ್ಡ ದೊಡ್ಡ ಶಂಖಗಳನ್ನು ಊದಿ ಸಿಂಹಗಳ ಹಾಗೆ ಗರ್ಜನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರ ಶಂಖನಾದದ ಶಬ್ದ ಇದೆಯಲ್ಲ, ಅದು ಪೃಥ್ವಿಯನ್ನ ಹಿಡಿದು ಆಕಾಶದ ತನಕ ಮೊಳಗೋದಕ್ಕೆ ಶುರುವಾಗುತ್ತೆ. ಈ ರೀತಿ ಕೌರವರು ಮತ್ತೆ ಪಾಂಡವರು ಒಬ್ರಿಗೊಬ್ರು ಕಷ್ಟವನ್ನು ಕೊಡ್ತಾ, ತೊಂದರೆಗಳನ್ನು ಕೊಡ್ತಾ ಯುದ್ಧಕ್ಕಾಗಿ ಎದುರು ಬದುರು ನಿಂತ್ಕೊಳ್ತಾರೆ. ನೋಡಿ, ಆ ಶಬ್ದ ಯಾವ ರೀತಿ ಇರ್ಬೋದು ಅಂತ ಊಹೆ ಮಾಡ್ಕೊಳ್ಳಿ. ಒಂದು ಶಂಖನಾದನೇ ಅಷ್ಟು ಜೋರಾಗಿ ಕೇಳಿಸುತ್ತೆ ಅಂದಮೇಲೆ ಅಷ್ಟೂ ವೀರರು ಎಲ್ಲರೂ ಕೂಡ ಶಂಖನಾದವನ್ನು ಮಾಡ್ತಾ ಇದ್ದಾರೆ. ಇನ್ನು ಬೇಕಾದಷ್ಟು ರೀತಿಯ ವಾದ್ಯಗಳು ಅಂದರೆ ಬೇರಿಗಳು, ಡೋಲುಗಳು ಇಂಥದ್ದು ಎಲ್ಲವನ್ನು ಬಾರಿಸ್ತಾ ಇದ್ದಾರೆ. ಅಂದರೆ ಆ ಧ್ವನಿ ಹೇಗಿರ್ಬೋದು ಅಂತ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ. ಈಗ ಧೃತರಾಷ್ಟ್ರ ಕೇಳ್ತಾನೆ, ಯಾವಾಗ ಎರಡು ಕಡೆ ಸೈನ್ಯ ವ್ಯೂಹ ರಚನೆ ಆಯಿತೋ, ಆಮೇಲೆ ವ್ಯೂಹ ರಚನೆ ಹಾಗೆ ನಿಂತ್ಕೊಳ್ತಾರೋ, ಆಗ ಯೋಧರು ಯಾವ ರೀತಿ ಒಬ್ಬರು ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಧೃತರಾಷ್ಟ್ರ ಕೇಳ್ತಾನೆ. ಅದಕ್ಕೆ ಸಂಜಯ ಹೇಳ್ತಾನೆ, ಯಾವಾಗ ಎರಡೂ ಕಡೆಯಿಂದ ಸಮಾನ ರೂಪದಲ್ಲಿ ಸೈನ್ಯಗಳ ವ್ಯೂಹ ರಚನೆ ಆಯಿತೋ ಮತ್ತು ಎಲ್ಲ ಕಡೆ ಸುಂದರವಾದಂತಹ ಧ್ವಜಗಳು ಹಾರೋದಕ್ಕೆ ಶುರುವಾಯಿತೋ, ಆಗ ದುರ್ಯೋಧನ ತನ್ನ ಯೋಧರಿಗೆ ಯುದ್ಧವನ್ನು ಪ್ರಾರಂಭ ಮಾಡೋದಕ್ಕೆ ಆಜ್ಞೆಯನ್ನು ಕೊಡ್ತಾನೆ. ಈಗ ನೀವು ಯುದ್ಧವನ್ನು ಪ್ರಾರಂಭಿಸಿ ಅಂತಂದ್ಬಿಟ್ಟು ಕೌರವ ವೀರರೆಲ್ಲರೂ ಕೂಡ ಜೀವನದ ಮೋಹವನ್ನೆಲ್ಲ ಬಿಟ್ಟು ಪಾಂಡವರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಸತ್ರು ಪರವಾಗಿಲ್ಲ, ಆ ರೀತಿ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟಾದರೂ ಕೌರವರನ್ನ ಗೆಲ್ಲಿಸ್ಬೇಕು ಅಂತ ಅವ್ರ ಮನಸ್ಸಲ್ಲಿರುತ್ತೆ. ಸೊ ಅದಕ್ಕೆ ಅವರು ಪಾಂಡವರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆಮೇಲೆ ಎರಡೂ ಕಡೆಯ ಸೈನ್ಯದಲ್ಲಿ ರೋಮಾಂಚಕಾರಿಯಾದಂತಹ ಯುದ್ಧವಾಗೋದಕ್ಕೆ ಶುರುವಾಯಿತು. ರಥದ ಜೊತೆ ರಥ ಮತ್ತೆ ಆನೆಗಳ ಜೊತೆ ಆನೆಗಳು ಹೊಡೆದಾಡತೊಡಗುತ್ತೆ. ಅಂದರೆ ಈಗೇನು ಕೆಲವರು ಏನು ಮಾಡ್ತಾರೆ, ರಥಗಳ ಮೇಲೆ ಕೂತ್ಕೊಂಡು ಯುದ್ಧ ಮಾಡ್ತಾರೆ, ನಿಂತ್ಕೊಂಡು ಯುದ್ಧ ಮಾಡ್ತಾರೆ. ಕೆಲವರು ಕುದುರೆಗಳ ಮೇಲೆ, ಕೆಲವರು ರಥದಲ್ಲಿ ಕೂತ್ಕೊಂಡು, ಈ ರೀತಿ ಬೇರೆ ಬೇರೆ ರೀತಿ ಯುದ್ಧ ಮಾಡೋರು ಇರ್ತಾರಲ್ಲ. ಆನೆಗಳ ಮೇಲೆ ಕೂತಿರೋರು ಆನೆಗಳ ಮೇಲೆ ಕೂತಿರೋರ ಜೊತೆನೆ ಯುದ್ಧ ಮಾಡ್ತಿದ್ರು. ರಥದಲ್ಲಿ ಕೂತಿರೋರು ರಥದಲ್ಲಿ ಯಾರು ಕೂತಿರ್ತಾರೋ ಅಂಥವ್ರ ಜೊತೆ ಈ ರೀತಿ ಅವರು ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಆನೆಗಳು ಮತ್ತು ಕುದುರೆಗಳ ಶರೀರದ ಒಳಗಡೆ ಅಸಂಖ್ಯ ಬಾಣಗಳು ಚುಚ್ಚೋದಕ್ಕೆ ಶುರುವಾಗುತ್ತೆ. ಅಂದರೆ ಈಗ ಅವರು ಯುದ್ಧ ಮಾಡಬೇಕಾದ್ರೆ ಆ ಪ್ರಾಣಿ ಮೇಲೇ ಬಿಡ್ತಾರೆ. ಯಾಕಂದರೆ ಆ ಪ್ರಾಣಿ ಮೇಲೆ ಅವ್ರು ಕೂತ್ಕೊಂಡು ಮಾಡ್ತಿರ್ತಾರಲ್ಲ, ಸೊ ಅದರ ಆಸರೆ ಇಟ್ಕೊಂಡು ಮಾಡ್ತಿರ್ತಾರಲ್ಲ, ಅದನ್ನೇ ಓಡಿಸಿದ್ರೆ ಅವಾಗ ಅವರು ನೆಲಸಮ ಆಗ್ಬಿಡ್ತಾರಲ್ವ. ಅದಕ್ಕೋಸ್ಕರ ಈ ರೀತಿ ಯುದ್ಧ ಆರಂಭ ಆದಮೇಲೆ ಪಿತಾಮಹ ಭೀಷ್ಮರು ಏನು ಮಾಡ್ತಾರೆ, ತಮ್ಮ ಧನಸ್ಸನ್ನು ಎತ್ಕೊಂಡು ಅಭಿಮನ್ಯು, ಭೀಮಸೇನ, ಸಾತ್ಯಕಿ, ಕೈಕೇಯ, ವಿರಾಟ ಮತ್ತು ದೃಷ್ಟದ್ಯುಮ್ನ ಈ ವೀರರ ಮತ್ತು ಛೇದಿ ಮತ್ತು ಮತ್ಸ್ಯ ದೇಶದ ರಾಜರ ಮೇಲೆ ಬಾಣಗಳ ಮಳೆಯನ್ನು ಸುರಿಸೋದಕ್ಕೆ ಶುರು ಮಾಡ್ತಾರೆ. ಅವರ ಹೊಡೆತದಿಂದ ಏನಾಯಿತು, ಪಾಂಡವರ ವ್ಯೂಹ ಹೊಡೆದೋಗುತ್ತೆ. ಸೈನ್ಯ ಎಲ್ಲವೂ ಕೂಡ ಛಿದ್ರವಾಗಿಬಿಡುತ್ತೆ. ಬಹಳಷ್ಟು ಸವಾರರು ಮತ್ತು ಕುದುರೆಗಳು ಕೂಡ ಸತ್ತು ಹೋಗುತ್ತೆ. ಮತ್ತು ರಥಿಗಳು ಅಂದರೆ ರಥದಲ್ಲಿ ಕೂತ್ಕೊಂಡು ಸವಾರಿ ಮಾಡ್ತಿರ್ತಾರಲ್ಲ, ಅಂಥ ರಥಿಗಳ ಗುಂಪುಗಳು ಕೂಡ ಓಡ್ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನ ಮಹಾರಥಿ ಭೀಷ್ಮರ ಈ ರೀತಿಯ ಒಂದು ಪರಾಕ್ರಮವನ್ನು ನೋಡಿ, ಅಂದರೆ ಅವರು ಎಂಥ ಮಹಾಧನುರ್ಧರರು ಅಲ್ವಾ, ಅವರು ಯುದ್ಧ ಮಾಡೋದ್ರಿಂದ ಇಷ್ಟೆಲ್ಲ ನಾಶ ಆಗ್ತಾ ಇರೋದನ್ನ ನೋಡಿ
ಕೋಪ ಮಾಡ್ಕೊಳ್ತಾನೆ. ಮತ್ತು ಭಗವಂತ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಜನಾರ್ದನ, ಈಗ ಪಿತಾಮಹ ಭೀಷ್ಮರ ಹತ್ತಿರ ನನ್ನ ರಥವನ್ನು ತಗೊಂಡು ಹೋಗಿ, ಇಲ್ಲದೇ ಇದ್ದರೆ ಇವರು ನಮ್ಮ ಸೈನ್ಯವನ್ನು ಖಂಡಿತವಾಗ್ಲೂ ಕೂಡ ಸಂಹಾರನೇ ಮಾಡಿಬಿಡ್ತಾರೆ, ಒಬ್ಬರೂ ಉಳಿಯೋದಿಲ್ಲ ಸೈನ್ಯದಲ್ಲಿ. ಸೈನ್ಯವನ್ನು ಉಳಿಸೋದಕ್ಕೋಸ್ಕರ ನಾನು ಈ ದಿನ ಭೀಷ್ಮರನ್ನು ವಧಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಯಾಕೆಂದರೆ ಅರ್ಜುನನಿಗೆ ಸಾರಥಿ ಯಾರು? ಕೃಷ್ಣ ಅಲ್ವಾ. ಸೊ ನನ್ನ ರಥವನ್ನು ಭೀಷ್ಮರ ಎದುರು ತಗೊಂಡೋಗಿ ನಿಲ್ಲಿಸಿ ಅವ್ರ ಜೊತೆ ನಾನು ಯುದ್ಧ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ಕೃಷ್ಣ ಏನು ಮಾಡ್ತಾನೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.